ವೀಕ್ಷಕರೇ, ದಿನಾಂಕ 5/9/2024 ಟೈಲರ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸಂಡೂರು ಪುರಸಭೆಯ ನೂತನ ಅಧ್ಯಕ್ಷರಾದ ಶ್ರೀ ಸಿರಾಜ್ ಹೆಚ್ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ MC ಲತಾ ಉಜ್ಜಪ್ಪರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಟೈಲರ್ ವೆಲ್ಫೇರ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾದ ಖಾದರ್ ಬಾಷರ್ ಅವರು ಮಾತನಾಡಿ, ತರಬೇತಿ ಪಡೆದ ಮಹಿಳೆಯರಿಗೆ ಸರ್ಕಾರದ ವತಿಯಿಂದ ಬರುವಂತಹ ಉಚಿತ ಸೌಲಭ್ಯಗಳನ್ನು ನೀಡಿದರೆ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಲು ಅನುಕೂಲವಾಗುತ್ತದೆ ಎಂದರು. ನೂತನ ಅಧ್ಯಕ್ಷರಾದ ಶ್ರೀ ಸಿರಾಜ್ ಹೆಚ್ ರವರು ಮಾತನಾಡಿ, ಪುರಸಭೆ ವ್ಯಾಪ್ತಿಯಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಸಂಬಂಧಪಟ್ಟ ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ನಿಮಗೆ ತಲುಪಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಮತ್ತು ಇದರ ಜೊತೆಗೆ ಸಂಡೂರಿನಲ್ಲಿ ಮಹಿಳೆಯರ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲಿಕ್ಕೆ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಅವಶ್ಯಕತೆ ಇದೆ. ಇದನ್ನು ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನವನ್ನು ನಮ್ಮ ಸಂಸದರಾದ ಸನ್ಮಾನ್ಯ ಶ್ರೀ ತುಕಾರಾಂ ಸಾಹೇಬರ ಗಮನಕ್ಕೆ ಮತ್ತು ಸಂತೋಷ್ ಲಾಡ್ ಸಾಹೇಬರ ಗಮನಕ್ಕೆ ತಂದು ಸಂಡೂರಿನಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ಸ್ಥಾಪಿಸುವಂತಹ ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಟೈಲರ್ ವೆಲ್ಫೇರ್ ಅಸೋಸಿಯೇಷನ್ ಜಿಲ್ಲಾ ಕಾರ್ಯದರ್ಶಿಯಾದ ಶ್ರೀಮತಿ ರೇಷ್ಮಾ ಮತ್ತು ಕಾಂಗ್ರೆಸ್ ಯೂತ್ ವೈಸ್ ಪ್ರೆಸಿಡೆಂಟ್ ನಿರ್ಮಲಾ, ನಿಶಾನಿ, ಶಾಂತಮ್ಮ, ಶಕೀಲಾ, ಹೀನಾ, ಬನ್ನಿ, ಮಂಜುಳಾ ಆಶ್ರಯ ಕಾಲೋನಿ ಹಾಗೂ ಸಂಡೂರು ಪಟ್ಟಣದ 1ನೇ ವಾರ್ಡ್ನ ಎಸ್ ಕುಮಾರಸ್ವಾಮಿ ಮತ್ತು ನೂರಾರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಧನ್ಯವಾದಗಳು. ಟೈಲರ್ ವೆಲ್ಫೇರ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರು. ಇಲ್ಲಿ ಎಲ್ಲದಕ್ಕಿಂತ ಫಸ್ಟಾಗಿ ನಾನೊಂದು ನಿಮ್ಮಲ್ಲಿ ಸಾರಿ ಅಂತ ಕೇಳಕ್ಕೆ ಬಯಸ್ತೀನಿ. ಯಾಕಂದರೆ ನಿಮಗೆಲ್ಲ ತುಂಬ ಹೊತ್ತು ಕಾಯಿಸಿದ್ದೀವಿ ನಾವು, ಅದಕ್ಕಾಗಿ ಕ್ಷಮೆ ಇರಲಿ. ಆಮೇಲೆ ನಮ್ಮ ಪುರಸಭೆಯಿಂದ ನಿಮಗೆ ಏನೇನು ಅನುಕೂಲ ಆಗಬೇಕಂತೇಳಿ ಏನಾದರೂ ಬಯಸ್ತಿದ್ದರೆ ಅಪ್ಲಿಕೇಶನ್ ಕೊಡಿ. ನಿಮ್ಮ ವೆಲ್ಫೇರಿಗೆ ಏನೇನು ಬೇಕಾಗ್ತದೆ ನಮ್ಮ ಪುರಸಭೆಯಿಂದ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಿಮಗೆ ಏನು ಅನುಕೂಲ ಆಗಬೇಕು ಅದು ಮಾಡಿಕೊಡ್ತೀವಿ. ಆಮೇಲೆ ಬೀದಿ ವ್ಯಾಪಾರ ಮಾಡೋರಿದ್ದರೆ ಇದರಲ್ಲಿ ಅವರಿಗೆ ಇನ್ನೋರಿಗೆ ತೊಗೊಂಡಿಲ್ಲ ಅಂತ ಹೇಳಿದರೆ ನಮ್ಮ ಕಡೆ ಒಂದು ಸ್ಕೀಮ್ ಇದೆ. 10,000 ರೂಪಾಯಿ ಪುರಸಭೆ ವ್ಯಾಪ್ತಿಯಿಂದ ಬ್ಯಾಂಕ್ ಥ್ರೂ ಕೊಡಿಸ್ತೀವಿ. ಅದು ಕಟ್ಟಿದ ಮೇಲೆ 10-20 ಬರ್ತದೆ. ಅದೇ ಥರ ಡಬಲ್ ಆಗ್ತಾ ಇರ್ತದೆ. ಅದಕ್ಕೇನೇನು ಇನ್ನೂ ಹೆಚ್ಚಿನ ಮಾಹಿತಿಗೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಪುರಸಭೆಯಲ್ಲಿ. ದಯವಿಟ್ಟು ಡೈರೆಕ್ಟಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವರಿಂದ ಆಗಿಲ್ಲ ನಮ್ಮ ಹತ್ರ ಬರ್ರಿ. ನಮ್ಮಿಂದ ಪ್ರಾಮಾಣಿಕವಾಗಿ ಏನು ಪ್ರಯತ್ನ ಮಾಡಿಬಿಟ್ಟು ಸನ್ಮಾನ್ಯ ಸಂಸದರಾದ ತುಕಾರಾಂ ಸಾಹೇಬ್ರವ್ರ ಗಮನಕ್ಕೆ ತಂದು ನಿಮ್ಮ ವೆಲ್ಫೇರ್ಗಾಗಿ, ನಿಮ್ಮ ಹೇಳಿಕೆಗಾಗಿ ಏನೇನು ಕಾರ್ಯಕ್ರಮ ರೂಪಿಸಬೇಕು ಅದು ಪ್ರಾಮಾಣಿಕವಾಗಿ ನಾವು ರೂಪಿಸ್ತೀವಿ. ಟೈಲರ್ ವೆಲ್ಫೇರ್ ಅಸೋಸಿಯೇಷನ್ ಸಂಘಟನೆಯಿಂದ ಇವರೆಲ್ಲ ತರಬೇತಿ ಪಡ್ಕೊಂಡಾರೆ. ಈಗ ತರಬೇತಿ ಪಡ್ಕೊಂಡು ಈಗ ನಾನು ಮಿಷಿನನ್ನು ವಿತರಣೆ ಮಾಡ್ತಿದ್ದೀನಿ ನೆಕ್ಸ್ಟ್ ಮಂತು. ಬಟ್ ಇವರಿಗೆ ಉದ್ಯೋಗ ಬೇಕು. ಆ ಉದ್ಯೋಗಕ್ಕೆ ಒಂದು ಸಪೋರ್ಟ್ ಆಗಿ ನಿಮ್ಮ ವ್ಯಾಪ್ತಿಯಲ್ಲಿ ಬರೋಂಥ ಸ್ಕೀಮ್ಗಳು ನೀವು ಹಾಕ್ಕೊಟ್ರೆ ನಿಜವಾಗ್ಲೂ ನಮಗೆ ನಮ್ಮ ಸಂಘಟನೆಯಿಂದ ಧನ್ಯವಾದಗಳು ಹೇಳ್ತೀವಿ ಸರ್. ನಿಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಪುರಸಭೆಯಲ್ಲಿ ಆ ಥರ ಏನಾದರೂ ಸ್ಕೀಮ್ಗಳಿದ್ದರೆ, ಆ ಥರ ಏನಾದರೂ ಮಹಿಳೆಯರ ಸಬಲೀಕರಣಕ್ಕೆ ಏನಾದರೂ ಪ್ರೋತ್ಸಾಹನೆ ಕೊಡೋಕ್ಕೆ ಏನಾದರೂ ಸ್ಕೀಮ್ಗಳಿತ್ತು ನಿಮಗೆ ತಿಳಿಸ್ತೀನಿ. ಅದಾದಮೇಲೆ ಒಂದು ಪ್ರಪೋಸಲ್ ಕೊಡಿ. ನೀವು ಇಷ್ಟು ಜನ ಇದ್ದಾರೆ ನಿಮ್ಮ ಹತ್ರ, ಏನೇನು ಇದೆ ನಮ್ಮ ಸಾಹೇಬರು ತುಕಾರಾಂ ಸಾಹೇಬರು ಅವ್ರ ಹತ್ರ ಏನು DMF ಫಂಡ್ ಇರಲಿ, ಅದರಲ್ಲಿ ಕಾನೂನಲ್ಲಿ ನಿಮಗೆ ಅವಕಾಶ ಇದ್ದರೆ, ಏನಾದರೂ ಕೊಡೋ ಅವಕಾಶ ಇದ್ದರೆ, ಅದು ಲೀಗಲಾಗಿ ಏನಾದರೂ ಇದ್ದರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದು ಕೊಡಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಅವ್ರಿಗಿಂತ ಹೆಚ್ಚು ಜನ ಸಂಡೂರು ತಾಲೂಕಲ್ಲಿ ಮಹಿಳೆಯರು ನಮ್ಮಲ್ಲಿ ಮೆಂಬರ್ಶಿಪ್ಪನ್ನು ಪಡ್ಕೊಂಡು ಕೆಲವ್ರಿಗೆ ಹಂತವಾಗಿ ನಾವು ತರಬೇತಿಗಳನ್ನು ಕೊಟ್ಟಿದ್ದೀವಿ. ಕೊಟ್ಟ ನಂತರ ಅದು ಉದ್ಯೋಗ ಮಾಡಲಿಕ್ಕಿಲ್ಲ. ಆ ಅವಕಾಶ ಒಂದು ಸ್ವಲ್ಪ ಯಾವ್ದಾದ್ರು DMF ಇಂದ ನೀವು ರಿಲೀಸ್ ಮಾಡಿ ಸ್ವಲ್ಪ ಒಂದು ಅನುಕೂಲವನ್ನು ಮಾಡಿಕೊಡಿ ಅಂತ ನಾನು ಕೇಳ್ತೀನಿ. ಇನ್ನೊಂದು ನನಗೆ ಮಹಿಳೆಯರು ಈಗ ನಾನು ಕೊಡ್ತಾರೆ ಚಿಕ್ಕ ಮಷಿನ್ ಅಂದರೆ ಚಿಕ್ಕ ಲೆಗ್ ಮಿಷಿನ್. ಆ ಲೆಗ್ ಮಿಷಿನಲ್ಲಿ ಏನಾಗ್ತದೆ ಅಂದರೆ ಅವ್ರಿಗೆ ರೆಡಿಮೇಡ್ ಬಟ್ಟೆ ಹೊಲಿಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ನಿಮ್ಮ ಒಂದು ಅವಧಿಯಲ್ಲಿ ನಿಮ್ಮ ಸ್ಕೀಮ್ಗಳಲ್ಲಿ ಕೆಲವು ಬರ್ತವೆ ಸರ್, ಮಷಿನ್ಸ್ ಎಲ್ಲ ಬರ್ತವೆ, ಹೆಣ್ಮಕ್ಳಿಗೆ ನೇರ ಸಾಲುಗಳು ಬರ್ತವೆ. ಅವೆಲ್ಲ ನಮ್ಮ ಸಂಘಟನೆಯಲ್ಲಿ ಇರುವಂಥ ಸದಸ್ಯರುಗಳನ್ನ ನೀವು ಹಾಕಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಕೇಳ್ತದೆ ಸರ್. ಇವರು ಕೇಳ್ತಿರೋ ಪ್ರಶ್ನೆಗಳಿಗೆ, ಇವರು ಕೇಳ್ತಿರೋ ಅವಶ್ಯಕತೆಗಳಿಗೆ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಬರಬೇಕಂತ ನನ್ನ ಮನಸ್ಸಲ್ಲಿ ಬರ್ತಾ ಇದೆ. ಅದಕ್ಕೆ ಪ್ರಾಮಾಣಿಕವಾಗಿ ನಮ್ಮ ಸಾಹೇಬರು MP ಸಾಹೇಬರು ತುಕಾರಾಂ ಸಾಹೇಬರಿಗೆ ಒಂದು ಗಮನಕ್ಕೆ ತರ್ತೀನಿ. ಅವ್ರಿಗೆ ಕೂಡ ಇಷ್ಟ ಇದೆ. ಆಲ್ರೆಡಿ 1 ಸರಿ 2 ಸರಿ ಹೇಳಿದ್ದಾರೆ, ಇದು ಟೆಕ್ಸ್ಟೈಲ್ ಇಂಡಸ್ಟ್ರಿ ನಮ್ಮ ಸಂಡೂರಿಗೆ ಬರಬೇಕು, ಮಹಿಳೆಯರಿಗೆ ಒಳ್ಳೇದಾಗಬೇಕಂತೇಳಿ ಅವ್ರು ಬಯಸೇ ಇದೆ. ಅದ್ರ ಪ್ರಕಾರ
ನಾವು ಕಾನೂನುಬದ್ಧವಾಗಿ ಏನು ಕ್ರಮ ತಗೊಂಡು ನಿಮಗೆ ಒಳ್ಳೆಯದಾಗೋದೆಲ್ಲ ಪ್ರಾಮಾಣಿಕವಾಗಿ ಮಾಡೋಣ. ಓಕೆ ಅಂತ ಉಪಾಧ್ಯಕ್ಷರಾಗಿ ನಮಗೆ ಸಿಕ್ಕತ್ತೆ. ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಸ್ಕೀಮ್ ಆಗಲಿ ಯಾವುದೇ ರೀತಿ ಬಂದರೆ ನಾವು ಸಹಾಯ ಮಾಡ್ತೀವಿ ಅಂತೇಳಿ ಹೇಳ್ತೀವಿ. ನನ್ನ ಹೆಸರು ನಿರ್ಮಲಾ ಅಂತೇಳಿ. ನಾವು ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಆಗಿಯೂ ಕೂಡ ನಾನು ಕೆಲಸ ಮಾಡ್ತಾಯಿದ್ದೀನಿ ಪಕ್ಷದಲ್ಲಿ. ನಿಮಗೆ ಈಗಿನ ಹೆಣ್ಮಕ್ಳಿಗೆ ಹಲವಾರು ಕಾರ್ಯಕ್ರಮಗಳು ಮಾಡಲಿಕ್ಕೆ ಸರ್ಕಾರಿ ವತಿಯಿಂದ ಮತ್ತು ಬ್ಯಾಂಕ್ ಕಡೆಯಿಂದ ಸಾಕಷ್ಟು ಸ್ಕೀಮ್ಗಳು ಬಿಟ್ಟಿದ್ದಾರೆ. ತಾವು ಖುದ್ದುವಾಗಿ ಬ್ಯಾಂಕ್ಗಳಿಗೆ ಹೋಗಿ ಭೇಟಿಯಾಗಿ ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಈ ಥರ ಏನು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ತಾನೇ, ಅದ್ರ ಮುಖಾಂತರ ಕೂಡ ಬ್ಯಾಂಕಲ್ಲಿ ಲೋನ್ ಕೂಡ ಕೊಡ್ತಾ ಇದ್ದಾರೆ. ನಾವು ಈ ಅವಶ್ಯಕತೆ ಇದೆಯಲ್ಲ ಅದು ಅತ್ಯಂತ ಪ್ರಾಮಾಣಿಕವಾಗಿ ಏನಾದರೂ ನಮ್ಮ ವ್ಯಾಪ್ತಿಯಲ್ಲಿ ಬರೋದು ಇದ್ದರೆ 100% ವಿಲ್ ಡೂ ಫಾರ್ ಇಟ್.